ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಟಿಕೆಟ್ ಟ್ರಿಗರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಹಿರೇಜಂ. ಕರ್ನಾಟಕದಲ್ಲಿ KSRTC ಅಥವಾ BMTC ಇರ್ಬೋದು, ಸುಮಾರು 4 ಸಾರಿಗೆ ಸಂಸ್ಥೆಗಳಿದ್ದಾವೆ. ಈ ಸಾರಿಗೆ ಸಂಸ್ಥೆಗಳ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಜಾರಿಗೆ ತರಲಿಕ್ಕೆ ಹೊರಟಿದೆ. ಸೊ ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನುಮೋದನೆ ಕೂಡ ಆಗಿದೆ, ಅಂದರೆ ಒಪ್ಪಿಗೆ ಕೂಡ ಆಗಿದೆ. ಸುಮಾರು 15% ಟಿಕೆಟ್ ದರವನ್ನು ಹೆಚ್ಚಳ ಮಾಡಲಿಕ್ಕೆ ತೀರ್ಮಾನ ಆಗಿದೆ ಸಚಿವ ಸಂಪುಟ ಸಭೆಯಲ್ಲಿ. ಪ್ರಯಾಣಿಕರಿಗೆ ಬರೆ ಹಾಕ್ತಾ ಸರ್ಕಾರ, 4 ವರ್ಷದ ಬಳಿಕ ಬಸ್ ಟಿಕೆಟ್ ದರ ಹೆಚ್ಚಳ, ಒಂದೇ ಬಾರಿ 15% ದರ ಹೆಚ್ಚಳ, ಸಾರ್ವಜನಿಕರಲ್ಲಿ ಭಾರಿ ಆಕ್ರೋಶ. ಇಲ್ಲಿ ಇಷ್ಟು ವರ್ಷ ಟಿಕೆಟ್ ದರ ಹೆಚ್ಚಳ ಮಾಡಿಲ್ಲ, ಸೊ ಆ ಕಾರಣಕ್ಕಾಗಿ ನಾವು ಟಿಕೆಟ್ ದರ ಹೆಚ್ಚಳ ಮಾಡ್ತಿದ್ದೀವಿ ಅನ್ನುವಂಥ ಮಾತು. ಅಂದರೆ 2020ರಲ್ಲಿ ಸುಮಾರು 12% ಟಿಕೆಟ್ ದರವನ್ನು ಹೆಚ್ಚಳ ಮಾಡಲಾಗಿತ್ತು ಅವತ್ತಿನ ಸರ್ಕಾರ. ಆದರೆ ಈಗ 4 ವರ್ಷದಿಂದ ನಾವು ಟಿಕೆಟ್ ದರವನ್ನು ಹೆಚ್ಚಳ ಮಾಡಿಲ್ಲ. ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಅಥವಾ ಬೇರೆ ಬೇರೆ ಖರ್ಚು ವೆಚ್ಚಗಳು ಜಾಸ್ತಿ ಆಗಿದ್ದಾವೆ. ಸೊ ಈ ಕಾರಣಕ್ಕಾಗಿ ನಾವು 2,000 ಕೋಟಿಗೆ ಸಾಲ ಮಾಡಬೇಕಾಗಿದೆ. ಹಾಗಾಗಿ ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತೇಳಿ ಸರ್ಕಾರ ವಿವರಣೆಯನ್ನು ಕೊಡ್ತಾ ಇದೆ. ಆದರೆ ಈಗಾಗಲೇ ಸಾರ್ವಜನಿಕರಲ್ಲಿ ಸಾಕಷ್ಟು ರೀತಿಯ ಪೆಟ್ಟುಗಳ ಮೇಲೆ ಪೆಟ್ಟು ಸರ್ಕಾರಗಳು ಕೊಡ್ತಾ ಇದ್ದಾವೆ. ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ತೆರಿಗೆ ಇದೆ, GST ಬಂತು, ಜೊತೆಗೆ ಬೇರೆ ಬೇರೆ ಕಾರಣಕ್ಕಾಗಿ ಎಲ್ಲ ವಸ್ತುಗಳ ದರ ಹೆಚ್ಚಳ ಆಯಿತು. ದಿನೇ ದಿನೇ ಹೀಗೆ ದರ ಹೆಚ್ಚಳ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಈಗ ಏಕಾಏಕಿ 15% ಟಿಕೆಟ್ ದರವನ್ನು ಹೆಚ್ಚಳ ಮಾಡಿರುವ ಕಾರಣಕ್ಕಾಗಿ ರಾಜ್ಯ ಸರ್ಕಾರದ ಈ ನಿರ್ಧಾರದ ವಿರುದ್ಧ ಸಾರ್ವಜನಿಕರಲ್ಲಿ ಬಹಳಷ್ಟು ಆಕ್ರೋಶ ಶುರುವಾಗಿದೆ. 2014ರಲ್ಲಿ ಟಿಕೆಟ್ ದರ ಹೆಚ್ಚಳ ಆಗಿತ್ತು. ಅದಾದ ಬಳಿಕ 2020ರಲ್ಲಿ ಶೇಕಡ 12% ದರ ಹೆಚ್ಚಳವನ್ನು ಮಾಡಿ ಅವತ್ತಿನ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿತ್ತು. ಅವತ್ತೂ ಕೂಡ ಸಾಕಷ್ಟು ಆಕ್ರೋಶಗಳು ಜನಸಮುದಾಯದಿಂದ ಕೇಳಿ ಬಂದಿದ್ರು ಕೂಡ ಟಿಕೆಟ್ ದರ ಹೆಚ್ಚಳವನ್ನು ಕಡಿಮೆ ಮಾಡಿ ಮತ್ತೆ ಜಾಸ್ತಿಯನ್ನು ಮಾಡುವಂಥ ರಣತಂತ್ರವನ್ನು ಸರ್ಕಾರಗಳು ಮಾಡಿದ್ವು. ಆದರೆ ಈಗ ಮತ್ತೆ 15% ಟಿಕೆಟ್ ದರವನ್ನು ಹೆಚ್ಚಳ ಮಾಡಲಿಕ್ಕೆ ಸರ್ಕಾರ ತೀರ್ಮಾನ ಕೈಗೊಂಡು ಸಚಿವ ಸಂಪುಟ ಸಭೆಯಲ್ಲಿ ಈಗಾಗಲೇ ಒಂದು ಅಂತಿಮ ನಿರ್ಧಾರವನ್ನು ಕೂಡ ಕೈಗೊಂಡು ಘೋಷಣೆ ಕೂಡ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಈಗ ಜನಾಭಿಪ್ರಾಯವನ್ನು ಕಲೆ ಹಾಕುವಂಥ ಸಂದರ್ಭದಲ್ಲಿ ಪ್ರಜಾಧ್ವನಿ ಟಿವಿಗೆ ಸಾಕಷ್ಟು ಸರ್ಕಾರದ ಮೇಲೆ ಅಪಪ್ರಚಾರ ಅಥವಾ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಸರ್ಕಾರ ಈಗ ಜನಸಾಮಾನ್ಯರಿಗೆ ನಾವು ಎಲ್ಲವನ್ನು ಕೂಡ ಉಚಿತವಾಗಿ ಕೊಡ್ತೀವಿ ಅನ್ನುವಂಥ ಹೇಳಿಕೆಗಳನ್ನು ಹೇಳ್ತಾನೆ ಸಾಕಷ್ಟು ಪ್ರಚಾರವನ್ನು ಗಿಟ್ಟಿಸ್ತಾ ಇದೆ. ಜೊತೆಗೆ ನಾವೇನೋ ಫ್ರೀಯಾಗಿ ಜನರಿಗೆ ಕೊಡ್ತಾ ಇದ್ದೀವಿ ಅಥವಾ ಬಸ್ ಪ್ರಯಾಣವನ್ನು ಕೂಡ ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಅಂತೇಳಿ ಇದ್ದಕ್ಕಿದ್ದ ಹಾಗೆ ಟಿಕೆಟ್ ದರನ ಹೆಚ್ಚಳ ಮಾಡಿರೋ ಕಾರಣಕ್ಕಾಗಿ ಇದು ಜನಸಾಮಾನ್ಯರನ್ನ ವಂಚಿಸುವ ರಣತಂತ್ರ ಅನ್ನುವಂಥ ಆರೋಪಗಳು ಜನಸಮುದಾಯದಿಂದ ಕೇಳಿಬರ್ತಾ ಇದ್ದಾವೆ. ಆದರೆ ಸರ್ಕಾರ ಇನ್ನೂ ಯಾವುದೇ ರೀತಿಯ ತೀರ್ಮಾನಗಳನ್ನು ಮಾಡಿಲ್ಲ. ಆದರೆ ಭಾನುವಾರದಿಂದ ಈ ಹೊಸ ದರ ನೀತಿ ಜಾರಿಗೆ ಬರುತ್ತೆ ಅಂತ ಮಾತನ್ನ ಸರ್ಕಾರ ಈಗಾಗಲೇ ಹೇಳಾಗಿದೆ. ಆದರೆ ಟಿಕೆಟ್ ದರವನ್ನು ಕಡಿಮೆ ಮಾಡ್ತಾರಾ, ಈಗ ಸಾರ್ವಜನಿಕರ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಗೊತ್ತಿಲ್ಲ. ಆದರೆ ಇನ್ನೂ ಕೂಡ ಯಾವುದೇ ತೀರ್ಮಾನಗಳಾಗಿಲ್ಲ. ಆದರೆ ಭಾನುವಾರದಿಂದ ಹೊಸ ದರ ನೀತಿ ಜಾರಿಗೆ ಬರುತ್ತೆ ಅಂತೇಳಿ ಸರ್ಕಾರ ಹೇಳಾಗಿದೆ. ಸಾರ್ವಜನಿಕ ವಲಯದಿಂದಲೂ ಕೂಡ ಇದಕ್ಕೆ ವ್ಯಾಪಕವಾದಂಥ ಟೀಕೆಗಳು, ಆರೋಪಗಳು, ಆಕ್ರೋಶಗಳು ಕೇಳಿ ಬರ್ತಾ ಇದ್ದಾವೆ. ಆದರೆ ಸರ್ಕಾರ ಜನರ ಧ್ವನಿಗೆ ಮಣಿಯುತ್ತಾ ಅಥವಾ ಇಲ್ವಾ, ಅಥವಾ ಅದೇ ಏನು 15% ದರ ಹೆಚ್ಚಳವನ್ನು ಮಾಡಿದೆ ಅದನ್ನೇ ಮುಂದುವರಿಸುತ್ತಾ ಕಾದು ನೋಡಬೇಕಾಗಿದೆ. ಆದರೆ ಸಾರ್ವಜನಿಕ ವಲಯದಲ್ಲಿ 4 ವರ್ಷದಿಂದ ಟಿಕೆಟ್ ದರ ಹೆಚ್ಚಳ ಮಾಡಿಲ್ಲ ಅಂತ ಏನೇ ಕಾರಣಗಳನ್ನು ಕೊಟ್ಟರೂ ಕೂಡ ಏಕಾಏಕಿ 15% ಟಿಕೆಟ್ ದರವನ್ನು ಹೆಚ್ಚಳ ಮಾಡಿರುವಂಥದ್ದು ಸರಿಯಲ್ಲ. ಇದು ಜನರ ಮೇಲೆ ಸರ್ಕಾರ ಹಾಕ್ತಾ ಇರುವಂಥ ಹೊರೆ. ಜೊತೆಗೆ ಈಗಾಗಲೇ ದರ ಹೆಚ್ಚಳ ಆಯಿತು ಅಂದರೆ ಆಟೋಮೆಟಿಕ್ ಆಗಿ ಬೇರೆ ಬೇರೆ ವಸ್ತುಗಳ ದರಗಳು ಕೂಡ ಹೆಚ್ಚಾಗ್ತಾ ಹೋಗ್ತವೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಆದರೆ ಸರ್ಕಾರ ನಿಜಕ್ಕೂ ಜನರ ಈ ಧ್ವನಿಗೆ ಅಥವಾ ಜನರ ಆಕ್ರೋಶಕ್ಕೆ ಮಣಿಯುತ್ತಾ ಕಾದು ನೋಡಬೇಕಾಗಿದೆ. ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ.